ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿ ಪಕ್ಷದ ಅಭ್ಯರ್ಥಿ ಪರವಾಗಿ ಸಾಕಷ್ಟು ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಶಾಸಕ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಕಂಡಿದ್ದಾರೆ. ಸಾಕಷ್ಟು ಗೊಂದಲಗಳಿದ್ವು, ಅದರ ನಡುವೆ ಗೆಲುವನ್ನು ಸಾಧಿಸಿದ್ದಾರೆ. ಏನು ಹೇಳ್ತಾರೆ ಸರ್? ಗೊಂದಲ ಇತ್ತು, ನಿಜ. ಆ ಗೊಂದಲದ ಒಳಗಡೆನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ 70% ಅಲ್ಪಸಂಖ್ಯಾತರು ಮತ್ತು 70% ಹಿಂದೂ ಸಮುದಾಯದ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಸೇರಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ. 2 ಕ್ಷೇತ್ರದಲ್ಲೂ ಗೆಲ್ಲಿಸಿದ್ದಾರೆ. ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಿ ಜೆ ಪಿಯ ಒಂದು ದೊಡ್ಡ ಆಸೆ ಇತ್ತು, ನೇರವಾಗಿ ಅಂತೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸೋದಕ್ಕೆ ಆಗೋದಿಲ್ಲ, ಮತವನ್ನು ವಿಭಜನೆ ಮಾಡಿ ಸಣ್ಣ ಸಣ್ಣ ಪಕ್ಷಗಳಿಗೆ ನಿಲ್ಲಿಸಿ, ಪಕ್ಷೇತರರನ್ನು ನಿಲ್ಲಿಸಿ, ಮತ್ತು ಅವರಲ್ಲಿ ಒಳಗಡೆ ಏನಾದರೂ ಅವಿಶ್ವಾಸ ಇದ್ದರೆ ಅದನ್ನು ಉಪಯೋಗಿಸಿ ನಾವು ಗೆಲ್ತೀವಿ ಅಂತ ಏನು ಬಿ ಜೆ ಪಿಗೆ ಒಂದು ಆಸೆ ಇತ್ತು, ಆಸೆ ಹುಸಿಯಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ತಮ್ಮ ಪಕ್ಷದಲ್ಲಿ ಇದ್ದಕ್ಕಿದ್ದಂತೆ ತಮಗೊಂದು ಜವಾಬ್ದಾರಿ ಬರುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಲ್ಪಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸುವಂತ ಬೇಕು, ಮತ್ತು ಗೊಂದಲ ಸೃಷ್ಟಿಯಾಗಿದೆ, ಅದನ್ನು ಬಗೆಹರಿಸಬೇಕು ಅನ್ನುವಂಥ ತಮ್ಮ ಸಿ ಎಂ ಆಗಿರ್ಬೋದು, ಡಿ ಸಿ ಎಂ ಆಗಿರ್ಬೋದು ಸೂಚನೆ ಕೊಡ್ತಾರೆ. ಆವಾಗ ತಮಗೆ ಯಾವ ರೀತಿಯಾಗಿ ಅನಿಸುತ್ತು ಸರ್? ಒಂದು ಜವಾಬ್ದಾರಿ ಪಕ್ಷ ಕೊಟ್ಟ ಮೇಲೆ ಆ ಜವಾಬ್ದಾರಿಯನ್ನು ಭಾಳ ಗಂಭೀರವಾಗಿ ನಿಭಾಯಿಸ್ತಕ್ಕಂಥ ಆ ಪ್ರವೃತ್ತಿ ಮುಂಚೆಯಿಂದನೂ ಬಂದಿದೆ. ಮತ್ತು ಪಕ್ಷ ವಿಶ್ವಾಸ ಇಟ್ಕೊಂಡು ನೀವು ಹೋಗಿ ನಿಮ್ಮ ಸಮುದಾಯದಲ್ಲಿ ಈ ಥರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಿಂತ್ಕೊಂಡು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರೆದು ಹೇಳಿದಾಗ ನಾವು ಹೋಗಿದ್ದೇವೆ, ಮಾತನಾಡಿದ್ದೇವೆ. ಅಲ್ಲಿ ನೋವು ಇದ್ದಿದ್ದು ನಿಜ, ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು ನಮ್ಮ ಸಮುದಾಯವರು ನಿಜ. ಆದರೆ ಆ ನೋವನ್ನು, ಆ ಬೇಜಾರನ್ನು ಕೆಲವರು ತಮ್ಮ ಸ್ವಂತ ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಿಜ. ಬಿ ಜೆ ಪಿ ಅದನ್ನು ಬಳಸ್ಕೊಂಡು ಒಂದು ಆಸೆ ಇಟ್ಕೊಂಡು ನಾವು ಗೆದ್ದೇ ಬಿಡ್ತೀವಿ ಅಂತ ಬಿ ಜೆ ಪಿಯವರು ಹೋರಾಟ ಮಾಡಿರೋದು ಕೂಡ ನಿಜಾನೇ. ಆದರೂ ಅದರ ನಡುವೆ ಕೂಡ ಅಲ್ಪಸಂಖ್ಯಾತರು 70% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ ಈ ದೇಶದ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸಲ್ಮಾನರು, ಜಾತ್ಯತೀತ ಮತದಾರರು, ಒಂದು ಜಾತಿಯ ಪಕ್ಷ ಇರಲಿ, ಒಂದು ಧರ್ಮದ ಪಕ್ಷ ಇರಲಿ, ನಮ್ಮ ಜಾತಿಯ ಧರ್ಮದ ಅಭ್ಯರ್ಥಿ ಇರಲಿ, ಯಾರೇ ಇದ್ದರೂ, ಯಾರು ಸಂವಿಧಾನದ ಮೇಲೆ ಯಾವ ಪಕ್ಷ ವಿಶ್ವಾಸ ಇಟ್ಕೊಂಡಿದೆ, ಯಾರು ಎಲ್ಲ ಜಾತಿ ಜನಾಂಗಕ್ಕೆ ಧರ್ಮಗಳಿಗೆ ಒಗ್ಗೂಡಿಸಿ ಸಮಾಜವನ್ನು ಕಟ್ತಾರೆ ಅಂಥ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಮುಸ್ಲಿಂ ಸಮುದಾಯದ ಮತದಾರರು ಅವರು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಹೃದಯದ ಅಂತರಾಳದಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ತಮ್ಮ ಸಮುದಾಯದಲ್ಲೇ ರಿಜ್ವಾನ್ ಅರ್ಷದ್ ಅವರ ವಿರುದ್ಧವಾಗಿ ಟೀಕೆಗಳು ವ್ಯಕ್ತವಾಗಿದ್ದು, ಎಲ್ಲೋ ಒಬ್ಬ ನಾಯಕನನ್ನು ಮುಗಿಸುವಂಥ ಪ್ರಯತ್ನ, ತಾವು ಒಂದು ಕಿಂಗ್ ಮೇಕರ್ ಆಗಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಿತ್ತು. ಅವ್ರಿಗೇನು ಹೇಳ್ತೀರಾ ಈಗ? ನೋಡಿ, ಹಿರಿಯರಿಗೆ ಜವಾಬ್ದಾರಿಯನ್ನು ಕೊಟ್ಟುವ ಸಂದರ್ಭದಲ್ಲಿ ಅವ್ರು ನಿಭಾಯಿಸದೇ ಇದ್ದರೆ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ನಾವು ಹೋಗಿ ನಿಭಾಯಿಸಿದ್ದೇವೆ. ಆಯಿತಾ? ಕೆಲವರು ಅವ್ರ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದಿದ್ರೆ ನಾವು ಯಾಕೆ ಹೋಗಬೇಕಾಗಿತ್ತು? ಮತ್ತು ಹೋಗಿ ಮಾಡಿದರೆ ಈ ಥರ ಟೀಕೆ ಮಾಡಿದ್ರು ಸರಿಯಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಕೋಮುವಾದಿ ಪಕ್ಷ ಬಿ ಜೆ ಪಿಯನ್ನು ಸೋಲಿಸಬೇಕಾಗಿತ್ತು, ಸೋಲಿಸಿದ್ದೇವೆ. ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಾಗಿತ್ತು, ಗೆಲ್ಲಿಸಿದ್ದೇವೆ. ಅಷ್ಟೇ ನಮ್ಗೆ ಗೊತ್ತಿರೋದು. ನಾನು ನಾಯಕನಾಗಬೇಕು ಅಥವಾ ನಾನು ಮೇಲೆ ಬರಬೇಕು, ಬೇರೆಯವರು ಎಲ್ಲರೂ ಮೇಲೆ ಬರ್ಬೋದು, ಯಾರಿಗೂ ತುಳಿದು ಬರಬೇಕಂತದ್ದು ಏನಿಲ್ಲ. ಅರ್ಥ ಆಯ್ತಲ್ಲ? ಸೊ ಆ ಥರ ಅವರು ಅಂದ್ಕೊಂಡಿದ್ರೆ ಬೇರೆಯವರು ಕೆಲವರು ನಾನು ಏನು ಹೇಳೋಕ್ಕಾಗಲ್ಲ. ಸರ್, ಕೊನೆಯದಾಗಿ ಅಲ್ಲಿ ಕ್ಷೇತ್ರದಲ್ಲಿ ಒಂದಿಷ್ಟು ಮತಗಳು ಪರ್ಸೆಂಟೇಜ್ ಕಡಿಮೆ ಆಗಿದ್ದಾವೆ ಅನ್ನುವಂಥದ್ದು, ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ತಾವು ಕೂಡ ಸಮುದಾಯದ ಪರವಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ, ಅಲ್ಲಿ ಸ್ಥಳೀಯ ನಾಯಕರ ಜೊತೆ ಮಾತುಕತೆ ಏನಾದರೂ ನಿಶ್ಚಿತವಾಗ್ಲೂ ಮಾಡ್ತೀವಿ. ಎಲ್ಲರಿಗೂ ವಿಶ್ವಾಸಕ್ಕೆ ತಗೋತೀವಿ. ಏನಾದರೂ ಅಲ್ಲಿ ಸರಿ ಮಾಡಬೇಕಂದ್ರೆ ಅದನ್ನು ಸರಿ ಮಾಡ್ತೀವಿ. ಮತ್ತು ಎಲ್ಲರಿಗೂ ಒಗ್ಗೂಡಿಸಿ ಮುಂದಿನ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಮತ್ತೆ ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲೇ ಇರಬೇಕು, ಆ ಥರ ನೋಡ್ಕೋತೀವಿ. ಇದಿಷ್ಟು ಶಾಸಕರು ಆಗಿರುವಂಥ ರಿಜ್ವಾನ್ ಅರ್ಷದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.